ಹಾಯ್, ನಾನು ಕೃಷ್ಣ. ನೀವು ನೋಡ್ತೀರಾ ಕೃಷ್ಣ ಕ್ರಿಯೇಷನ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಟೆಲಿಗ್ರಾಮಲ್ಲಿ ಇವಾಗ ಒಂದು ಕೆಟ್ಟ ಫೀಚರ್. ಓಕೆ, ಟೆಲಿಗ್ರಾಮ್ ಪ್ರೀಮಿಯಮ್ ಒಂದು ಆಪ್ಷನ್ ಬಂದಿದೆ. ಸೊ ಪ್ರೀಮಿಯಮ್ಗೆ ನೀವು ಮಂತ್ಲಿ 300 ಸಮಥಿಂಗ್ ರುಪೀಸ್ ಏನೋ ಕಟ್ಟಬೇಕಾಗುತ್ತೆ. ಕಟ್ಟಿದರೆ ನಿಮಗೆ ಡೌನ್ಲೋಡ್ ಸ್ಪೀಡ್ ಜಾಸ್ತಿ ಇರುತ್ತೆ ಅಂತ ಹೇಳಿಕೊಂಡು ನಾರ್ಮಲಾಗಿ ನೀವೇನೋ ಟೆಲಿಗ್ರಾಮ್ ಯೂಸ್ ಮಾಡ್ತೀರಾ ಅಂದರೆ ಪ್ರೀಮಿಯಮ್ ಅವರಿಗೆ ಸ್ಪೀಡನ್ನು ಕಮ್ಮಿ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದು ಫೈಲ್ಸ್ಗಳು, ಕೆಲವೊಂದು ಚಲನಚಿತ್ರಗಳು ನಾವು ಡೌನ್ಲೋಡ್ ಮಾಡುವಾಗ ಅದು ಅರ್ಧದಲ್ಲಿ ಸ್ಟಾಪ್ ಆಗ್ತಾಯಿದೆ. ಸೊ ಇದು ಬೇಕಂತಲೇ ಮಾಡಿದ ಒಂದು ಫೀಚರ್. ಯಾಕಂತ ಹೇಳಿದ್ರೆ ಸ್ಟಾಪ್ ಆಗ್ತಾ ಇದ್ದರೆ ನೀವು ಹೊಸ ಪ್ರೀಮಿಯಮ್ ಒಂದು ಆಪ್ಷನ್ ಇದೆ, ಪರ್ಚೇಸ್ ಮಾಡಿದರೆ ಸ್ಪೀಡ್ ಇರುತ್ತೆ ಅಂತ ಹೇಳಿ ನೀವು ಪರ್ಚೇಸ್ ಮಾಡ್ತೀರಾ. ಸೊ ಇಂತಹ ಮೆಂಟಾಲಿಟಿ ಟೆಲಿಗ್ರಾಮ್ ಕಂಪನಿಯವ್ರದ್ದು ಇರುತ್ತೆ. ಓಕೆ, ಪಕ್ಕ ಇದೇ ಒಂದು ರೀಸನ್ ಇರುತ್ತೆ. ಸೊ ಅದಕ್ಕೋಸ್ಕರ ಫೈಲ್ಸ್ಗಳು ಕಂಪ್ಲೀಟಾಗಿ ಒಂದೇ ಕ್ಲಿಕ್ಕಲ್ಲಿ ಡೌನ್ಲೋಡ್ ಆಗ್ತಾಯಿಲ್ಲ. ಕೆಲವೊಮ್ಮೆ ಅದು ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ನಾನು ಕೂಡ. ಕೆಲವೊಂದು ಮೂವಿಗಳನ್ನೆಲ್ಲ ಡೌನ್ಲೋಡ್ ಮಾಡುವಾಗ ಆ ಥರ ಫೀಲ್ ಆಗಿದೆ ನನಗೆ. ಸೊ ಹಾಗಾಗಿ ಆ ಒಂದು ಫೀಚರ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅಂದರೆ ಪ್ರೀಮಿಯಂ ಫೀಚರ್ನ ಆ ಥರ ಒಂದು ಪ್ರಮೋಟ್ ಮಾಡ್ತಿದ್ದಾರೆ ಟೆಲಿಗ್ರಾಮ್ನವರು. ಸೊ ಆದರೂ ನಾವು ಇದರಿಂದ ನೀವು ಸಿಂಪಲಾಗಿ ಒಂದು ಸಣ್ಣ ಸ್ಟೆಪ್ಪಿಂದ ನೀವು ಫೈಲ್ಸ್ಗಳನ್ನು, ಅಂದರೆ ಫೈಲ್ಸ್ ಅಂತ ಹೇಳಿದರೆ ಮೂವೀಸ್. ಓಕೆ, ನಾನು ಈ ವಿಡಿಯೋ ಕೊನೆ ತನಕ ಕೂಡ ಫೈಲ್ಸ್ ಅಂತಲೇ ಯೂಸ್ ಮಾಡ್ತೀನಿ ವರ್ಡನ್ನು. ಓಕೆ, ಸೊ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದರೆ ಸಿಂಪಲಾಗಿ ನೀವು ಮಾಡ್ಬೋದು. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು @obviously_kc. ಓಕೆ, ಸೊ ಮೊದಲನೇದಾಗಿ ನೀವು ಫೈಲ್ಸ್ಗಳನ್ನು ಇವಾಗ ಡೌನ್ಲೋಡ್ ಮಾಡಲಿ. ಕಷ್ಟ ಆಗ್ತಾ ಇದೆ ಅಲ್ಲ, ಅರ್ಧದಲ್ಲಿ ಸ್ಟಾಪ್ ಆಗ್ತಾ ಇದೆ, ಅಥವಾ ಅಂದರೆ ಥಿಯೇಟರ್ ಕಾಪಿನ ಅಥವಾ ಒರಿಜಿನಲ್ ಅಂತ ಕೂಡ ಗೊತ್ತಾಗಲ್ಲ. ಡೌನ್ಲೋಡ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದು ಒರಿಜಿನಲ್ ಅಲ್ಲ ಅಂತ. ಸೊ ಆವಾಗ ನಿಮ್ಮ ನೆಟ್ ಎಸ್ಕೇಪ್ ಮಾಡಬಹುದು. ವಿಷಯ ಇಷ್ಟೇ. ಓಕೆ, ಟೆಲಿಗ್ರಾಮಲ್ಲಿ ನೀವು ಯಾವುದೇ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡಬೇಕು ಅಂತ ಇಲ್ಲ. ಆ ಒಂದು ಟೆಲಿಗ್ರಾಮ್ ಫೈಲನ್ನು ನೀವು ಕ್ರೋಮಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಸಿಂಪಲಾಗಿ ಬೆಸ್ಟ್ ಆ್ಯಂಡ್ ಸ್ಪೀಡೆಸ್ಟ್ ಮೆಥಡ್ ಅಂತ ಹೇಳ್ಬೋದು ಯಾವುದೇ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಸೊ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಮೊದಲನೇದಾಗಿ ಟೆಲಿಗ್ರಾಮ್ ಓಪನ್ ಮಾಡಿ. ಸೊ ಇವಾಗ ನನಗೆ ಯಾವುದೋ ಒಂದು ಫೈಲ್ ನೀವು ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ, ರೆಕಾರ್ಡ್ ಮಾಡ್ತೀನಿ, ಸ್ಕ್ರೀನ್ ರೆಕಾರ್ಡು. ನನ್ನ ಸ್ಕ್ರೀನ್ ಮೇಲೆ ಒಂದು ಫೈಲ್ ಇದೆ. ಸೊ ಆ ಒಂದು ಫೈಲ್ನ ಡೌನ್ಲೋಡ್ ಮಾಡಬೇಕು. ಬಟ್ ಫೈಲ್ ಡೌನ್ಲೋಡ್ ಮಾಡಲಿಕ್ಕೆ ನನಗೆ ಕಷ್ಟ ಇದೆ. ಬಿಕಾಸ್ ಅರ್ಧದಲ್ಲಿ ಸ್ಟಾಪ್ ಆದರೆ ನನ್ನ ಅರ್ಧ ಇಂಟರ್ನೆಟ್ ಫುಲ್ ಎಷ್ಟಾಗುತ್ತೆ. ಆ್ಯಂಡ್ ಅದು ಒರಿಜಿನಲ್ ಕೂಡ ಗೊತ್ತಿಲ್ಲ, ಕಾಪಿ ಕೂಡ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಥವಾ ಡೌನ್ಲೋಡ್ ಆದರೂ ಕೂಡ ಅರ್ಧ ಡೌನ್ಲೋಡ್ ಆಗುತ್ತಲ್ಲ. ಸೊ ಆ ಒಂದು ರೀಸನ್ನ ತಪ್ಪಿಸಿದೆ. ಆ ಫೈಲಿಗಿಂತ ಮುಂಚೆ ನಮಗೆ ಒಂದು ಬಾಟ್ ಹೇಳ್ತೀನಿ, ಫೈಲ್ ಟು ಪಿ ಡಿಸ್ಕ್ ಅಂತ. ಓಕೆ, ಫೈಲ್ ಟು ಪಿ ಡಿಸ್ಕ್ ಅಂತ ಒಂದು ಬಾಟ್ ಇದೆ. ಸೊ ನೋಡ್ತಿದ್ದೀರಾ, ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ, ಮೇ ಬಿ ಕಾಣಿದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ. ಸೊ ಈ ಒಂದು ಬಾಟ್ ನೀವು ಯೂಸ್ ಮಾಡ್ಕೊಳ್ಬೇಕು. ಫೈಲ್ _2_p disk_link_bot ಅಂತಿದೆ. ನಿಮಗೆ ಯೂಸರ್ ನೇಮನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಯೂಸರ್ ನೇಮನ್ನು ಹಾಕಿ ಟೆಲಿಗ್ರಾಮಲ್ಲಿ ಮೇಲೆ ಸರ್ಚ್ ಮಾಡಿ, ಲೈಕ್ pdix ಅಂತ, ಫೈಲ್ ಟು ಪಿ ಡಿಸ್ಕ್ ಅಂತ ಸರ್ಚ್ ಮಾಡಿ. ಸೊ ನಿಮಗೆ ಆವಾಗ ಬಾಟ್ ಬರುತ್ತೆ, 2 ಬಾಟ್ ಬರುತ್ತೆ. ನಾನಂತೂ ಕೆಳಗಿನ ಒಂದು ನೀಲಿ ಕಲರ್ ಬಾಟ್ ಯೂಸ್ ಮಾಡ್ತೀನಿ. ಓಕೆ, ಆ ಒಂದು ಬಾಟನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಕೊಡಿ. ಓಕೆ, ಅಷ್ಟೇ. ಸ್ಟಾರ್ಟ್ ಕೊಟ್ಟಾದಮೇಲೆ ಹೊರಗೆ ಬನ್ನಿ. ನಿಮಗೆ ಯಾವ ಫೈಲನ್ನು ಡೌನ್ಲೋಡ್ ಮಾಡಬೇಕು. ಇವಾಗ ಯಾವುದೊಂದು ಫೈಲ್ ತೋರಿಸಿ ಅಂತ ಹೇಳುವಂಥ. ಸೊ ಆ ಫೈಲನ್ನು ನಾನು ಫಾರ್ವರ್ಡ್ ಮಾಡ್ತಾಯಿದ್ದೀನಿ ಈ ಒಂದು ಬಾಟ್ಗೆ. ಫೈಲ್ ಟು ಪಿ ಡಿಸ್ಕ್ ಅಂತ ಹೇಳೋ ಬಾಟಿಗೆ ನಾನು ಫಾರ್ವರ್ಡ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ. ಸೊ ಆ ಬಾಟ್ ಏನು ಮಾಡಿದೆ, ನಾನು ಕಳಿಸಿದ ಫೈಲಿಗೆ ರಿಪ್ಲೈ ಆಗಿ ಒಂದು ಲಿಂಕ್ನ ಕಳಿಸಿದೆ. ಸೊ ಆ ಲಿಂಕ್ ಏನು ಅಂತ ಹೇಳಿದರೆ, ಆ ಲಿಂಕ್ ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಒಂದು ಮೇ ಬಿ 2 to 5 ಸೆಕೆಂಡ್ಸ್ ಏನಾದರೂ, ಅಥವಾ ಮ್ಯಾಕ್ಸಿಮಮ್ 10 ಸೆಕೆಂಡ್ಸ್ ತೊಗೊಳ್ಬಹುದು. ನಿಮ್ಮ ಫೈಲ್ ಸೈಜ್ ಮೇಲೆ, ಅಂದರೆ ಎಷ್ಟು GB ಅಂತ ಹೇಳೋ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಬಟ್ ಆದರೂ ಸ್ಟಿಲ್ ಎಷ್ಟೋ ಫಾಸ್ಟ್ ಇದೆ, ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಅಂತ ಹೇಳ್ಬೋದು. ವಿಷಯ ಅಂತ ಹೇಳಿದರೆ, ಈಗ ನೋಡ್ತಿದ್ದೀರಾ, ಈಗ ಫೈಲ್ ಡೌನ್ಲೋಡ್ ಆಗಿದೆ, ಅಂದರೆ ಕ್ರೋಮಲ್ಲಿ ಆ ಫೈಲ್ ಓಪನ್ ಆಗಿದೆ. ಸೊ ನೋಡ್ತಿದ್ದೀರಾ ಆ ಒಂದು ಫೈಲ್. ಆ್ಯಂಡ್ ಅಲ್ಲಿ ನಿಮಗೆ ಆನ್ಲೈನಲ್ಲಿ ಆ ಒಂದು ಫೈಲನ್ನು, ಅಂದರೆ ಅದು ವೀಡಿಯೋ ಫೈಲ್ ಆಗಿದ್ದರೆ, ಅಂದರೆ ಹೆಚ್ಚಿನ ಟೆಲಿಗ್ರಾಮ್ ಯೂಸ್ ಮಾಡೋದೇ ವೀಡಿಯೋ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಅರ್ಥ ಆಗ್ತಿದೆಯಲ್ಲ, ಸಮಜ್ರೆಯೋ? ಓಕೆ, ಸೊ ಕ್ಲಿಕ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು ಆ ಒಂದು ವೆಬ್ಸೈಟ್ ಓಪನ್ ಆಗಿದೆ. ವೆಬ್ಸೈಟಲ್ಲಿ ನೀವು ವೆಬ್ಸೈಟಲ್ಲೇ ನೀವು ಅದನ್ನು, ನೀವು ಕಳಿಸಿದ ಫೈಲನ್ನು ಆನ್ಲೈನಲ್ಲಿ ನೋಡ್ಕೊಳ್ಬೋದು. ನೀವು ಕಳಿಸಿದ ಯಾವುದೇ ವೀಡಿಯೋಸ್ ಆಗಿರ್ಬೋದು, ಸೊ ಅದನ್ನು ನೀವು ಆನ್ಲೈನಲ್ಲೇ ನೋಡ್ಕೊಳ್ಬೋದು. ಆ್ಯಂಡ್ ಅದು ಒರಿಜಿನಲ್ ಫೈಲ್ ಆಗಿದ್ದರೆ ಅಲ್ಲಿಂದ ಕೂಡ ನೀವು ಕನ್ಫರ್ಮ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ಲ್ಯಾಂಗ್ವೇಜ್ ಕೂಡ ಯಾವುದು ಅಂತ ಚೆಕ್ ಮಾಡ್ಬೋದು. ಆ್ಯಂಡ್ ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಅಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ. ಕ್ಲಿಕ್ ಮಾಡಿದರೆ ವಿದಿನ್ 10 ಮಿನಿಟ್ಸ್ ಮ್ಯಾಕ್ಸಿಮಮಲ್ಲಿ ಸ್ಪೀಡಾಗಿ ಡೌನ್ಲೋಡ್ ಆಗುತ್ತೆ. ಓಕೆ, ಯಾಕಂತ ಹೇಳಿದ್ರೆ ಕ್ರೋಮಲ್ಲಿ ಡೌನ್ಲೋಡ್ ಆಗೋದಲ್ಲ. ನಾರ್ಮಲಾಗಿ ನೀವು ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿದ್ರೆ ಅರ್ಧದಲ್ಲಿ ಸ್ಟಾಪ್ ಆಗೋ ಭಯ ಇರಬಹುದು, ಅಥವಾ ಇಂಟರ್ನೆಟ್ಟಿಂದ ಅಂದರೆ ಭಾರಿ ಸ್ಲೋ ಟೆಲಿಗ್ರಾಮ್ ಅಂತ ಡೌನ್ಲೋಡ್ ಮಾಡೋದು ಅಂತ ಹೇಳಿದರೆ.
ಅದು ಕೂಡ ಫೀಚರ್ ಇದೆ, ಅಂದರೆ ಆ ಒಂದು ಫೀಚರಿಂದ ನೀವು ತಪ್ಪಿಸ್ಕೊಳ್ಬಹುದು. ಆನ್ಲೈನಲ್ಲೇ ಪ್ಲೇ ಮಾಡಬಹುದು, ಅದು ಕೂಡ ಸ್ಪೀಡ್ ಇದೆ ಇಂಟರ್ನೆಟ್, ಆ್ಯಂಡ್ ಆ ಒಂದು ಸರ್ವರ್ ಕೂಡ ಸ್ಪೀಡ್ ಇದೆ, ಆ್ಯಂಡ್ ಅಲ್ಲಿಂದಲೇ ಡೌನ್ಲೋಡ್ ಮಾಡ್ಕೊಳ್ಬಹುದು ಕೂಡ. ಸೊ ಇದಂತೂ ಒಳ್ಳೆ ಫೀಚರ್ ಅಂತ. ಫೈಲ್ಸ್ಗಳು ನೀವು ಅಲ್ಲಿಂದಲೇ ನೋಡ್ಕೊಳ್ಬಹುದು ಅಥವಾ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇದರಿಂದ ನೀವು ನಿಮ್ಮ ಪ್ರತಿ ಮಂತ್ 300 MB ಐ ಮೀನ್ 300 ರುಪೀಸ್ ಟೆಲಿಗ್ರಾಮ್ಗೆ ಪ್ರೀಮಿಯಮ್ ಕಟ್ಟಬೇಕು ಅಂತೇನಿಲ್ಲ, ಅದನ್ನು ಉಳಿಸಬಹುದು. ಓಕೆ, ಸೊ ಹಾಗಾಗಿ ನೀವು ಟೆಲಿಗ್ರಾಮಲ್ಲಿ ನೀವು ಪ್ರೀಮಿಯಮ್ ಪರ್ಚೇಸ್ ಮಾಡಬೇಕು ಅಂತಲೇ ಏನು ಇಲ್ಲ. ಓಕೆ, ಸೊ ಈ ರೀತಿಯ ಟ್ರಿಕ್ಕನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಆ್ಯಂಡ್ ಇದು ಒಂದು ಟ್ರಿಕ್. ಆ್ಯಂಡ್ ಇನ್ನೊಂದು ಟ್ರಿಕ್, ಕೆಲವೊಂದು ಫೈಲ್ಸ್ಗಳು ನಿಮಗೆ ಸಿಗಲ್ಲ, ಅಂದರೆ ಕೆಲವೊಂದು ವಿಷಯಗಳು ನಮಗೆ ಫೈಲ್ಸ್ಗಳು, ಅಂದರೆ ಫೈಲ್ಸ್ ಅಂತ ಹೇಳಿದರೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಅಂಥ ಫೈಲ್ಸ್ಗಳು ನಿಮಗೆ ಸಿಗಲ್ಲ. ಸೊ ಆ ರೀತಿಯ ಫೈಲ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಅಂದರೆ ಕೆಲವೊಂದು ಈಗ KGF ಅಂತ ಹೇಳುವಂಥ ಫೈಲ್ ನನಗೆ ಬೇಕು ಅಂತ ಹೇಳಿದರೆ ಮೂವಿ ರಿಕ್ವೆಸ್ಟ್ ಬಾಟ್ ಅಂತ ಒಂದು ಬಾಟ್ ಇದೆ. ಓಕೆ, ಅದರೊಟ್ಟಿಗೆ ನೀವು ಕೇಳಿದರೆ ಡೈರೆಕ್ಟಾಗಿ ಅದು ಕೊಟ್ಬಿಡುತ್ತೆ. ಜಸ್ಟ್ ಒಂದು ಅಕೌಂಟ್ನ ಸ್ಕ್ರೀನ್ಶಾಟ್ ಹಾಕ್ತೀನಿ. ಸೊ ಆ ಒಂದು ಬಾಟಲ್ಲಿ ನೀವು ಕೇಳಿ, ಯಾವುದು ಫೈಲ್ ಬೇಕಾದ್ರೂ ಕೇಳಿ, ನಿಮಗೆ ಸಿಗುತ್ತೆ. ಓಕೆ, ಸೊ ಇದಿಷ್ಟೇ ಸಿಂಪಲ್ ಆಗಿರುವಂಥ ಟ್ರಿಕ್ ಅಂತ ಹೇಳ್ಬೋದು. ಸೊ ಮೇ ಬಿ ನಿಮಗೆ ಹೆಲ್ಪ್ಫುಲ್ ಆಗಿದೆ. ನಾನು ಸಿಕ್ಕಾಪಟ್ಟೆ ಒಂದು PDS ಬಾಟನ್ನು ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀನಿ. ಓಕೆ, ಅಷ್ಟು ಸಿಕ್ಕಾಪಟ್ಟೆ ಫುಲ್ ಆ ಬಾಟಲ್ ಎಲ್ಲ ವಿಷಯಗಳು ಮಾಡುವಂಥದ್ದು. ಓಕೆ, ಸೊ ಐ ಹೋಪ್ ಈ ಒಂದು ಟ್ರಿಕ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಬೇರೆ ವೀಡಿಯೋಸ್ಗಳಿಗಾಗಿ ಆ್ಯಂಡ್ ಟೆಕ್ ರಿವ್ಯೂ, ಟ್ರಿಕ್ಸ್, ಎವ್ರಿಥಿಂಗ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ಚಾನಲ್ ಇದೆ KC ಶೋ ಅಂತ, ವ್ಲಾಗ್ಸ್, ಮೂವಿ ರಿವ್ಯೂಸ್ ಮಾಡ್ತಾ ಇರ್ತೀನಿ. ಅಲ್ಲಿಗೂ ಫಾಲೋ ಮಾಡ್ಬೋದು, ಅಲ್ಲಿ ಸಬ್ಸ್ಕ್ರೈಬ್ ಮಾಡಬಹುದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ KC. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೃಷ್ಣ ಕ್ರಿಯೇಷನ್ಸ್. ಬಾಯ್.